ಇತ್ತೀಚೆಗೆ ಶಿವಮೊಗ್ಗ ನಗರದಲ್ಲಿ ನಂಜುಂಡಯ್ಯ ಎಂಬ 63 ವರ್ಷದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದು, ಈ ಪ್ರಕರಣದ ಸಂಬಂಧ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಪ್ರಕರಣದ ಸಂಬಂಧ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂಜುಂಡಯ್ಯ ಅನ್ನೋ ಒಬ್ಬ ವ್ಯಕ್ತಿ ಸುಮಾರು 63 ವಯಸ್ಸು ಈತನಿಗೆ. ಈತ ಹ್ಯಾಂಗ್ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಸೀಲಿಂಗ್ ಫ್ಯಾನ್ನಲ್ಲಿ ಹ್ಯಾಂಗ್ ಮಾಡಿಕೊಂಡು ಮೃತಪಟ್ಟಿರ್ತಾರೆ. ಇವರು ಒಂದು ಡೆತ್ ನೋಟ್ ಕೂಡ ಬರೆದಿದ್ದಾರೆ. ಅದರಲ್ಲಿ ಭರ್ತೇಶ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತು ಸತ್ಯನಾರಾಯಣ ಅಂತ ಇನ್ನೊಬ್ಬ ವ್ಯಕ್ತಿ, ಇವರಿಬ್ಬರು ತೊಂದರೆಯಿಂದನೇ ನಾನು ನೇಣು ಹಾಕ್ಕೊಂಡು ಸಾಯ್ತಾ ಇದ್ದೀನಿ, ಇವರಿಬ್ಬರೇ ನನ್ನ ಸಾವಿಗೆ ಕಾರಣ ಅಂತಂದು ಒಂದು ಪತ್ರ ಕೂಡ ಬರೆದಿದ್ದಾರೆ. ಇವರು ಹಣದ ವ್ಯವಹಾರ ಇತ್ತು, ಹಣದ ವ್ಯವಹಾರ ನಾನು ದುಡ್ಡನ್ನು ಕೂಡ ಕೊಟ್ಟಿದ್ದೆ. ಆ ದುಡ್ಡನ್ನು ವಾಪಸ್ ಕೇಳಲಿಕ್ಕೆ ಹೋದಾಗ ಇಲ್ಲ ನಾನು ಯಾವುದೂ ನಿನಗೆ ದುಡ್ಡು ಕೊಡೋದಿಲ್ಲ ಅಂತಂದು ಸ್ವಲ್ಪ ಬೆದರಿಸಿದ್ರು ಅಂತಂದು ಉಲ್ಲೇಖ ಮಾಡ್ತಾರೆ. ಇನ್ನೊಬ್ಬರ ಜೊತೆಗೆ ಸೈಟಿಂದು ವ್ಯವಹಾರ ಇತ್ತು, ಅದರಲ್ಲೂ ಕೂಡ ನನಗೆ ಮೋಸ ಆಗಿದೆ ಅಂತಂದು ಹೇಳಿ ಈತ ಮೃತಪಟ್ಟಿರ್ತಾರೆ ನೇಣು ಹಾಕ್ಕೊಂಡು. ಸೊ ಇಬ್ಬರು ಆರೋಪಿತರು ಯಾರಿದ್ರು ಇಬ್ಬರನ್ನೂ ಕೂಡ ನಾವು ಈಗಾಗಲೇ ಬಂಧಿಸಿದ್ದೀವಿ, ಬಂಧಿಸಿ ಜೈಲಿಗೂ ಕೂಡ ಕಳಿಸಿದ್ದೀವಿ. ಇನ್ನಷ್ಟು ತನಿಖೆನೂ ಕೂಡ ಮಾಡಿಸ್ತಾ ಇದ್ದೀವಿ, ಬೇರೆ ಆ್ಯಂಗಲ್ ಏನಾದರೂ ಇದೆಯಾ ಅಂತಂದು. ತನಿಖೆ ಮುಗಿದ ನಂತರ ಮತ್ತಷ್ಟು ಮಾಹಿತಿ ನಾನು ತಮಗೆ ಕೊಡ್ತೀನಿ.